ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿರುವಂಥ ಒಂದು ಗಜಪಡೆ ಆಗಸ್ಟ್ 26ರಂದು ನಡೆಯುವಂಥ ಗಜಪಯಣ ಸಮಾರಂಭದ ಬಳಿಕ ಮೈಸೂರು ನಗರಕ್ಕೆ ಎಂಟ್ರಿ ಕೊಡುತ್ತೆ. ಅದಾದ 2 ದಿನಗಳ ಬಳಿಕ ಅಂದರೆ ಆಗಸ್ಟ್ 28ಕ್ಕೆ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ಆವರಣಕ್ಕೆ ದಸರಾ ಗಜಪಡೆ ಎಂಟ್ರಿ ಕೊಡುತ್ತೆ. ಇದೇ ಒಂದು ಕಾರಣದಿಂದಾಗಿ ಇದೀಗ ಅರಮನೆ ಆವರಣದಲ್ಲಿ ಗಜಪಡೆಯ ಅಂದರೆ ದಸರಾ ಆನೆಗಳ ಒಂದು ವಾಸ್ತವ್ಯಕ್ಕಾಗಿ ಈಗ ತಾತ್ಕಾಲಿಕ ಒಂದು ಶೆಡ್ಗಳ ನಿರ್ಮಾಣ ಕಾರ್ಯ ಇದೀಗ ಸಾಗ್ತಾ ಇದೆ. ಇನ್ನು ಮೊದಲ ಒಂದು ತಂಡದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ, ಕಾವೇರಿ ಆನೆಗಳು ಸೇರಿದಂತೆ ಒಟ್ಟು 9 ಆನೆಗಳ ತಂಡ ಮೈಸೂರಿಗೆ ಎಂಟ್ರಿ ಕೊಡುತ್ತೆ. ಎರಡನೇ ತಂಡದಲ್ಲಿ ರೂಪ, ಚೈತ್ರ, ಶ್ರೀಕಂಠ ಆನೆಗಳು ಅರಮನೆ ನಗರಿಗೆ ಎಂಟ್ರಿಯನ್ನು ಕೊಡುತ್ತೆ. ಒಟ್ಟು ಈಗ ಅರಣ್ಯ ಇಲಾಖೆ ಗುರುತಿಸಿರುವಂತಹ ಆನೆಗಳ ಪೈಕಿ ಪಟ್ಟಿಯ ಪ್ರಕಾರ ನೋಡಿದರೆ ಒಟ್ಟು 12 ಆನೆಗಳು ಮೈಸೂರು ನಗರಕ್ಕೆ ಅಂದರೆ ಅರಮನೆ ಆವರಣಕ್ಕೆ ಬಂದು ವಾಸ್ತವ್ಯವನ್ನು ಹೂಡ್ತವೆ. ಈ ಒಂದು ಕಾರಣದಿಂದಾಗಿ ಅರಮನೆ ಆವರಣದಲ್ಲಿ ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಯಾಕಂದರೆ ಈಗ ಆಗಸ್ಟ್ 28ಕ್ಕೆ ಅರಮನೆ ಆವರಣಕ್ಕೆ ಬರುವಂತಹ ಆನೆಗಳು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ ನಂತರ ಒಂದು 2-3 ದಿನಗಳಲ್ಲಿ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತವೆ. ಸುಮಾರು ಒಂದು 2 ತಿಂಗಳ ಕಾಲ ಇಲ್ಲಿ ಆನೆಗಳು ವಾಸ್ತವ್ಯವಿರುವ ಒಂದು ಕಾರಣದಿಂದಾಗಿ ಆನೆಗಳ ಒಂದು ವಾಸ್ತವ್ಯಕ್ಕೆ ಬೇಕಾದಂಥ ಒಂದು ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಇದೀಗ ಭರದಿಂದ ಸಾಗಿದ್ದು ಆಗಸ್ಟ್ 28ರಿಂದ ಈ ಒಂದು ಸ್ಥಾನದಲ್ಲಿ ಇಲ್ಲಿರುವಂಥ ಸಿದ್ಧತೆಗಳು ನಡೀತಿರುವಂಥ ಜಾಗದಲ್ಲಿ ಆನೆಗಳು ವಾಸ್ತವ್ಯವನ್ನು ಹೂಡ್ತವೆ. ಅದರ ಜೊತೆಗೆ ಮಾವುತರು, ಕಾವಾಡಿಗಳ ಕುಟುಂಬ ಸದಸ್ಯರು ಕೂಡ ಇಲ್ಲಿ ಆನೆಗಳ ಜೊತೆ ಬಂದು ವಾಸ್ತವ್ಯವನ್ನು ಹೂಡಿ ಜಂಬೂ ಸವಾರಿ ಮೆರವಣಿಗೆ ಮುಗಿಯೋವರೆಗೂ ಕೂಡ ಇಲ್ಲೇ ಕೂಡ ಅವರು ಇದ್ದು ಆನಂತರ ಆನೆಗಳ ಜೊತೆ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾರೆ. ಹೀಗಾಗಿ ಇದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಅರಮನೆ ಮಂಡಳಿ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಸಿದ್ಧತೆಗಳು ಈಗ ಭರದಿಂದ ಸಾಗ್ತಾ ಇದ್ದೇವೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.